ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನಿನ್ನೆ ಅಷ್ಟೇ ನಮ್ಮ ಮಿರ್ಚಿ ಮಂಡಕ್ಕಿದಾಗ ಕರ್ನಾಟಕದ ಹೊಸ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರದ್ದು ಹೊಸ ಸ್ವರೂಪ ನೋಡ್ಬಿಟ್ಟಿದ್ರಿ. ಇವತ್ತು ರಾಹುಲ್ ಗಾಂಧಿ ಹೊಸ ವೇಷ ನೋಡ್ಬೇಕು ನೀವು. ಫುಲ್ ಟ್ರೆಂಡಿಂಗ್ನಾಗದ. ದೋಸೆ ಹಾಕಿದ್ದಾಯ್ತು, ನೇಗಿಲ್ ಹಿಡಿದಿದ್ದಾಯ್ತು. ಈಗ ರಾಹುಲ್ ಗಾಂಧಿ ಫುಲ್ ಪಕ್ಕಾ ಆಟೋ ಡ್ರೈವರ್ ಕಾಸ್ಟ್ಯೂಮ್ ಹಾಕೊಂಡ್ ಬರ್ತಾರ. ಫೋಟೋ ಕ್ಲಿಕ್ ಮಾಡಿದ್ದು ಈ ಜನ್ ನಾಯಕ್ ಬ್ರ್ಯಾಂಡಿಂಗ್ ಸಲುವಾಗಿ ಶೂಟಿಂಗ್ ನಡೆದಿದ್ದಂತ ನೋಡ್ರಪ್ಪ. ಪಾಪ ಯಾವಾಗ್ಲೂ ವಿದೇಶಿ ಪ್ರವಾಸದಾಗಿರುವಂಥವ್ರು, ಫ್ಲೈಟ್ನಾಗೆ ಓಡಾಡುವಂಥವ್ರು ಬಡವರಂಗ, ಶ್ರಮಿಕರಂಗ, ದುಡಿಯೋರಂಗ ನಟನೆ ಮಾಡುವುದು ಅಷ್ಟು ಈಸಿ ಅಲ್ಲ ನೋಡ್ರಿ. आप आओ। ಇದನ್ನು ನೋಡ ಒಂದು ಹಾಡು ನೆನಪಾಯ್ತು. ಅತಿರಥ ಮಹಾರಥ ಸಾರಥಿ. ಇದನ್ನು ನೋಡಿದವ್ರು ಎಲ್ರು ಎತ್ತುತ್ತಾರೆ ಮುಖಕ್ಕೆ ಮಂಗಳಾರತಿ. ರಾಹುಲ್ ಗಾಂಧಿ ಅವ್ರದ್ದು ಏನಂತೀನಿ, ದಿನಕ್ಕೊಂದೊಂದು ವೇಷ ನೋಡ್ರಿ. ಆಕ್ಚುಲಿ ಆ ಸೀನ್ ಅನ್ನ ಮತ್ತೊಮ್ಮೆ ನೋಡ್ಬೇಕು ನೀವು. ಆ ದೃಶ್ಯಗಳನ್ನ ಸ್ವಲ್ಪ ಝೂಮ್ ಔಟ್ ಮಾಡಿಬಿಟ್ರಿ ಅಂತಂದ್ರ ಅಲ್ಲಿ ಆಟೋ ಡ್ರೈವರ್ಗಳು ಹೆಚ್ಚು ಕಾಣಲ್ಲ. ಯಾಕಂದ್ರೆ ಬರೀ ಕ್ಯಾಮ್ರಾಮನ್ಗಳೇ ಸುತ್ತುವರೆದು ಬಿಟ್ಟಾರ. ನನ್ನ ಮನ್ಸಿಗೆ ಹತ್ತಿದ್ ಏನ್ ಗೊತ್ತಾ, ಆಟೋ ಡ್ರೈವರ್ಗಳು ಬಹಳ ಶಾಣೆ ಇರ್ತಾರ್ರಿ, ಬಹಳ ಬುದ್ಧಿವಂತರು. ಆಟೋದ ಹಿಂದೆ ಬರ್ದಿದ್ದು ನೀವ ನೋಡಿರ್ತೀರಿ ಎಷ್ಟೋ ಸಲ. ಎಷ್ಟು ಅರ್ಥಪೂರ್ಣ ಕಟು ಸತ್ಯಗಳನ್ನ ಬರ್ದಿರ್ತಾರ. ಆಟೋ ಡ್ರೈವರ್ ಅಲ್ಲಿ ಇರುವಂತಹ ಜಾಣ್ಮೆ ಐತಲ್ಲ, 10% ಆದ್ರೂ ರಾಹುಲ್ ಗಾಂಧಿ ಅವ್ರಿಗೆ ಇದ್ರ ಚಲೋ ಇರ್ತಿತ್ತು. ನಾ ಇನ್ನ ಬಹಳ ಡೀಸೆಂಟ್ ಆಗಿ ಹೇಳಲಿಕತ್ತೀನಿ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವ್ರು ಹೇಳ್ತಾರ, ಕೇಳ್ಬೇಕು ನೀವು ರಾಹುಲ್ ಗಾಂಧಿ ಅವ್ರ ಬಗ್ಗೆ. राहुल गांधी भारत के पॉलिटिक्स के सबसे रिजेक्टेड माल। ಕೇಳಿದ್ರೆ ರಾಹುಲ್ ಗಾಂಧಿ ಅತ್ಯಂತ ಅಗದಿ ತಿರಸ್ಕೃತ ಮಾಲ್, ರಿಜೆಕ್ಟೆಡ್ ಮಾಲ್ ಅಂತ. ಒಂದ್ ಕಡೆ ಅಲ್ಲ, ಎರಡು ಕಡೆ ಅಲ್ಲ, ಅವ್ರು ಎಲ್ಲೆಲ್ಲಿ ಹೋಗ್ತಾರ ಅಲ್ಲಿ ಎಲ್ಲ ಕಡೆ ರಿಜೆಕ್ಟ್ ಆಗ್ಯಾರ. ಯಾವಾಗ್ಲೂ ರಿಜೆಕ್ಟ್ ಹಾಕೋತೇ ಇರ್ತಾರ. ರಿಜೆಕ್ಟೆಡ್ ಮಾಲ್ ಅಂತ ಹೇಳ್ಬಿಟ್ರು. ಕೇಳಿ ಸಿಕ್ಕಾಪಟ್ಟೆ ನಗು ಬಂತು ಬಿಡ್ರಿ. ಆದ್ರ ದೇವೇಂದ್ರ ಫಡ್ನವೀಸ್ ಅವ್ರು ಹೇಳಿದ್ದು ಶಾಕಿಂಗ್ ಅನ್ಸ್ಲಿಲ್ಲ. ಸಿದ್ದರಾಮಯ್ಯನವ್ರದೊಂದು ಹಳಿ ವಿಡಿಯೋ ಈಗ ವೈರಲ್ ಆಗ್ಲಿಕ್ಕತ್ತದ. ಅವ್ರ ಮಾತು ಕೇಳಿ ಶಾಕ್ ಆಯ್ತು ನನಗ. ದೇಶಕ್ಕೋಸ್ಕರ ತ್ಯಾಗ ಮಾಡಿರೋರು, ದೇಶಕ್ಕೋಸ್ಕರ ಪ್ರಾಣ ತೆತ್ತಿರೋರು. ಇಂದಿರಾ ಗಾಂಧಿ ಅವರ ಹೆಸರಿನಲ್ಲೂ ಕೂಡ ಆಲ್ರೆಡಿ ಅನೇಕ ಕಾರ್ಯಕ್ರಮಗಳಿದಾವೆ ಅಲ್ವಾ? ಇರ್ಲಿ ಈಗ ನೀವು ಅನ್ನವನ್ನ ಕೊಡುವಂತ ವಿಚಾರಕ್ಕೆ ಅನ್ನದಾಸೋಹವನ್ನ ವಿಶ್ವಕ್ಕೆ ಕೊಟ್ಟಂತಹ ಶರಣ ಸಂಸ್ಕೃತಿ ಕೂಡ ಇದೇ ನಾಡಿದ್ದಾನೆ. ಅದನ್ನ ಅವರ ಹೆಸರುಗಳನ್ನ ಇಡಬಹುದಾಗಿತ್ತು. ಅವಾಗ ನೀವು ಈ ಮಣ್ಣಿನ ವಿಚಾರದ ಜೊತೆ ಕನೆಕ್ಟ್ ಆಗಿದ್ದಿರ್ತಿದ್ರೆ ಅವಾಗ ಹೌದು ಸಿದ್ದರಾಮಯ್ಯ ಅವರು ಹೇಳಿದ್ರಲ್ಲಿ ವ್ಯಾಲ್ಯೂ ಇದೆ ಇವತ್ತು. ಶ್ರೀಮತಿ ಇಂದಿರಾ ಗಾಂಧೀಜಿ ಇಸ್ ಅಬೌವ್ ಆಲ್ ದಿಸ್ ಪರ್ಸನ್. ಈಸ್ ಎ ಟಾಲ್ ಪರ್ಸನಾಲಿಟಿ. ಅದಕ್ಕೋಸ್ಕರ ಇಟ್ಟಿದ್ದೇವೆ, ಬೇರೆಯವ್ರಿಗೆ ಹೆಸರು ಇಡಬಾರ್ದು ಅಂತ. ಇವರ ದೃಷ್ಟಿಯೊಳಗ ಯಾರ ಹೆಚ್ಚು, ಯಾರ ಕಮ್ಮಿ, ಯಾರ ಸಣ್ಣವರು, ಯಾರ ದೊಡ್ಡವರು, ಯಾರಿಗ್ ಕಿಮ್ಮತ್ ಕೊಡ್ಬೇಕು, ವಿಚಿತ್ರದ ಬಿಡ್ರಪ್ಪ. ಶರಣರಿಗೆ, ಮಹಾರಾಜರಿಗೆ ಏಕವಚನದಾಗ ಮಾತಾಡೋದಂತ, ಕಿಮ್ಮತ್ ಕೊಡುದಿಲ್ಲಂತ. ಅದೇ ಇವರ ನಾಯಕಿ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಅಂದ್ರ ಇವರೆಲ್ಲರ್ಕಿನ ಮೇಲಂತವ್ರು. ಬಹಳ ವಿಚಿತ್ರದ ಬಿಡ್ರಿ. ಒಂದ್ ತರ ಸಿದ್ದರಾಮಯ್ಯನವ್ರ ಹೇಳಿಕೆ ಶಾಕಿಂಗ್ ಆದ್ರೆ, ಇಲ್ಲೊಬ್ಬ ಮುಸ್ಲಿಂ ವ್ಯಕ್ತಿ ಮಾತಾಡಿದ್ದು ಶಾಕ್ ಅನ್ಸಿದ್ರು ಬಹಳ ಖುಷಿ ಆಯ್ತು. ಒಂದೇ ಮಾತು ಹೇಳ್ಬಿಟ್ರು, ಮೋದಿ ಬರೇ ಸಿಂಹ ಅಲ್ಲ, ಸಿಂಹಗಳ ರಾಜಸಿಂಹ.
ಯಾಕಂದ್ರ ಈಗಿನ ಕಾಶ್ಮೀರ ಬಿಡ್ರಿ, ಈಗಿನ ಕಾಶ್ಮೀರ ಬಹಳ ಚಂದ ಐತಿ. ಆವಾಗ ಭಯೋತ್ಪಾದಕರ ಹಿಡಿತದಾಗಿದ್ದಂತಹ ಕಾಶ್ಮೀರದಾಗ ಮೋದಿ ಒಬ್ರೇ, ಯಾವುದೇ ಸೆಕ್ಯೂರಿಟಿ ಇಲ್ಲಾರ್ದೆ, ಭದ್ರತೆ ಇಲ್ಲಾರ್ದೆ ಧೈರ್ಯದಿಂದ ಪ್ರವಾಸ ಮಾಡಿದವ್ರವ್ರು. ಅವಾಗೇ ಗೊತ್ತಿತ್ತು ಮೋದಿಜಿಗೆ ಇಲ್ಲಿ ಯಾವ ರೋಗದ, ಇದಕ್ಕೆ ಹೆಂಗ್ ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದು ಸರಿಯಾಗಿ ಗೊತ್ತಿತ್ತು ಅಂತ ಹೇಳಿ ಮೋದಿಯನ್ನ ಮನಸ್ಸಾರೆ ಹಾಡಿ ಹೊಗಳಿದಂತ ಈ ಮುಸ್ಲಿಂ ವ್ಯಕ್ತಿಯನ್ನ ನೋಡಿ ನನಗೆ ಆಶ್ಚರ್ಯ ಆಯ್ತು ಬಿಡ್ರಿ. ಇನ್ನು ಪಶ್ಚಿಮ ಬಂಗಾಳದಾಗ ಅಕ್ರಮ ವಲಸಿಗರಿರುವುದು ಹೊಸ ವಿಚಾರ ಏನಲ್ಲ. ಬಾಂಗ್ಲಾದೇಶಗಳ ಸಿಕ್ಕಾಪಟ್ಟೆ ಬಹಳಷ್ಟು ಮಂದಿ ಇದಾರೆ. ಇವ್ರನ್ನೆಲ್ಲ ಓಡಿಸುವಂತದ್ದು ಅವಾಗ್ಲೇ ಶುರು ಆಗ್ಯದ ಕೆಲಸ. ಇಲ್ಲೊಬ್ಬ ಅಕ್ರಮ ವಲಸಿಗ ಹೇಳಿದ ಕೇಳಿ ಗಾಬ್ರಾಯ್ತನಾಗ TMC ನಾಯಕಿ ಸುಲ್ತಾನ್ ಅಂತ ಹೇಳಿ ಆಧಾರ್ ಕಾರ್ಡಿಗೆ 20,000 ರೂಪಾಯಿ ಅಂತ, ವೋಟರ್ ಐಡಿಗೆ 30,000 ರೂಪಾಯಿ ಅಂತ, ರೇಷನ್ ಕಾರ್ಡಿಗೆ 50,000 ರೂಪಾಯಿ ಅಂತ, ಹಿಂಗ ರೊಕ್ಕ ತಗೊಂಡು ನಕಲಿ ಕಾರ್ಡ್ ಅವರ ಮಾಡಿಸ್ಕೊಡ್ತಿದ್ರಂತ. ಈಗ BJP ಬಂದಿದ್ರಿಂದ ನಾವೆಲ್ಲ ಬಾಂಗ್ಲಾದೇಶಕ್ಕೆ ಹೋಗೋ ಪರಿಸ್ಥಿತಿ ಬಂದೈತಿ ಅಂತ ಹೇಳಿಕತ್ತಾರ. ಹಂಗ ಆಗ್ಬೇಕು ಬಿಡ್ರಿ ಅಂತವ್ರಿಗೆ. ಇನ್ನು ಬೆಂಗಳೂರಿನಾಗ ಇರುವಂತವ್ರು ವೀಕೆಂಡ್ ಸ್ಪೆಷಲ್ ಅದ ಅಂತ ಹೇಳಿ ಬೆಂಗಳೂರು ಸುತ್ತ ಎಲ್ಲ ಓಡಾಡೋಣ, ಮಸ್ತ್ ಹೊರಗ ತಿಂದು ಉಂಡು ಅಡ್ಡಾಡೋಣ ಅಂತ ಪ್ಲಾನ್ ಹಾಕಿದ್ರಂದ್ರ ಅದಕ್ಕಿಂತ ಮೊದಲು ಒಂದ್ ಸ್ವಲ್ಪ ಬೆಂಗಳೂರು ಹೆಂಗ್ ಆಗೈತೆ ಅಂತ ನೋಡ್ಬಿಟ್ರಿ. ಮಳಿ ಬಂದ್ ಯಾವ ರೋಡ್ ಆಗಿ ಉಳ್ದೈತೋ, ಯಾವ ರೋಡ್ನ್ಯಾಗ ನೀರ್ ತುಂಬೈತೋ ಅನ್ನೋದನ್ನ ನೋಡ್ಕೊಂಡು ಅಡ್ಡಾಡ್ರಪ್ಪ. ಇಲ್ಲಿ ನೋಡಿ ಕಾಂಟ್ರಾಕ್ಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ, ಮಳೆ ಬಂದ್ರೆ ಎಲ್ಲೂ ನೀರು ಹೋಗೋ ತರ ಇರಲ್ಲ, ಇಲ್ಲೇ ನೀರು ಇರುತ್ತೆ, ಎಲ್ಲೂ ಹೋಗಲ್ಲ. ನಮ್ಮ ಮಾದೇಪುರದಲ್ಲಿ ಬ್ರಿಡ್ಜ್ ಮಾತ್ರ ಸಖತ್ತಾಗಿ ಕಟ್ತಾ ಇದ್ದಾರೆ. ಕೆಳಗಡೆ ನೋಡಿದ್ರೆ ಫುಲ್ಲು ನೀರು, ಯಾವ ಕಡೆನೂ ಹೋಗಲ್ಲ, ಆ ಕಡೆನೂ ಹೋಗಲ್ಲ, ಈ ಕಡೆನೂ ಹೋಗಲ್ಲ, ಫುಲ್ಲು ಮಳೆ, ಫುಲ್ಲು ನೀರು, ಫುಲ್ಲು ಈಜು ಹೊಡಿಬೋದು, ಅಷ್ಟೊಂದು ನೀರು ಇದೆ ಇಲ್ಲಿ. ಫುಲ್ಲು ಟ್ರಾಫಿಕ್ ಇದರಿಂದ ನೋಡ್ತಾ ಇದ್ದೀರಲ್ವಾ, ಫುಲ್ಲು ಜಾಮು. ಸುಮ್ಮನೆ ನಾ ಏನ್ ಹೇಳಕತ್ತೀನಿ, RCB ಫೈನಲ್ ಬಂದೈತಿ, IPL ಮ್ಯಾಚ್ ಐತಿ, ಸಂಡೇ ಮಸ್ತ್ ಮನ್ಯಾಗ ಕುಂತ ಮ್ಯಾಚ್ ನೋಡ್ಕೊಂತ ಆರಾಮಾಗಿ ಎಂಜಾಯ್ ಮಾಡ್ರಿ. ಅದ್ರಾಗೂ ನನಗ ಕ್ರಿಕೆಟ್ ಅಂದ್ರೆ ಬರೇ ಕ್ರೇಜ್ ಅಂತ ಅನ್ಕೊಂಡಿದ್ಯಾ. ನೋಡ್ರಿ, ನಮ್ಮ ಕರ್ನಾಟಕದ ಸಿಂದಗಿಯ ಹುಡುಗರು RCB ತಂಡ ಫೈನಲ್ ಬಂದ್ರ ನಿರ್ಗತಿಕರಿಗೆ ಸಹಾಯ ಮಾಡ್ತೀವಿ, ಆಹಾರ ಕೊಡ್ತೀವಿ ಅಂತ ಮೊದ್ಲೇ ಬೇಡ್ಕೊಂಡಿದ್ರಂತ. ಅದನ್ನ ಈಡೇರಿಸರ ಬಹಳ ಹಿಗ್ಗಾಯ್ತು. ಅದಕ್ಕೆ ಹೇಳುದು ನೋಡ್ರಿ, ಕ್ರಿಕೆಟ್ ಅಂದ್ರ ಒಂದು ಬರೀ ಆಟ ಅಲ್ಲ, ಅದು ಎಮೋಷನ್ ಅಂತ ಹೇಳಿ. ಈ ಸಲನು RCB ಅಭಿಮಾನಿಗಳು ಈ ಸಲನು ಕಪ್ ನಮ್ದೇ ಅಂತ ಘೋಷಣೆ ಮಾಡ್ಲಿಕತ್ತಾರ. RCB ಫಿನಾಲೆಗೆ ಬಂದದಂತ. ಇನ್ನು ಗೆಲ್ಲುದೇನ್ ತಡ, ಈ ಸಲನು RCB ಗೆಲ್ಲಲಿ ಅಂತ ವಿಶ್ ಮಾಡ್ತಾ ಇವತ್ತಿಗೆ ಸುದ್ದಿ ಸಾಕಲ್ಲ. ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.